ಅಂದ್ರೆ ನಿಮ್ಗೆ ನಮ್ಮ ಮಹೇಶ್ವರಿ ಮೊದಲೇ ಗೊತ್ತಿತ್ತ? ಹಾಗೇನಿಲ್ಲ, ಹೆಸರು ಕೇಳಿದ್ವಿ ಅಷ್ಟೇ. ಏನು ಹೆಸರು ಕೇಳಿದ್ರ? ಅದೇ ಡಾಕ್ಟರ್ ರಾಮ್ ಅವರ ತಾಯಿ ಅಲ್ವೇ, ಅವರು ಸ್ವಲ್ಪ ಫೇಮಸ್ ಇದಾರಲ್ಲ, ಹಾಗಾಗಿ ಗೊತ್ತಿದೆ ಅಷ್ಟೆ. ಪುರಿ ಸಾಕ ನೋಡು. ಥ್ಯಾಂಕ್ ಯು ಅತ್ಗೆ. ಹೇಳಿದ್ನಲ್ಲ, ನನಗೆ ತುಂಬಾ ಕೆಲ್ಸ ಇದೆ, ದಾರಿ ಬಿಡಿ. ಯಾಕತ್ಗೆ? ಒಂದ್ ನಿಮಿಷ ಪೇಪರ್ ಕೊಡು. ದೇವ್ರೆ, ರಾಮ್ ನನ್ನ ಒಪ್ಕೋತಾನೆ, ಈ ಮನೆಯವ್ರು ನನ್ನ ಒಪ್ಕೋತಾರೆ ಅನ್ನೋದಕ್ಕೆ ಒಳ್ಳೆ ಸೂಚನೆ ಸಿಕ್ಕಿದೆ. ಎಲ್ಲ ಒಳ್ಳೇದ್ ಮಾಡಪ್ಪ ತಂದೆ. ತಗೋ. ಥ್ಯಾಂಕ್ಸ್ ಅತ್ಗೆ. ಅಕ್ಕ, ಅಮ್ಮ ಕಾಲ್ ಮಾಡಿದ್ರು, ಏನೋ ಅರ್ಜೆಂಟ್ ಮಾತಾಡ್ಬೇಕಂತೆ. ನೀನ್ ಕಾಲ್ ಮಾಡೋರ್ಗೆ. ಸರಿ, ಫೋನ್ ಮಾಡ್ತೀನಿ, ನೀನ್ ಬಾಯಿಲಿ. ಕಾಲ್ ಮಾಡಿ. ಎಂತ ದದ್ದಿ ಅವಳು. ನಮ್ಮನೇಲಿ ರೇಷನ್ ಕಾರ್ಡ್ ಇಲ್ಲ, ನಮ್ಮಂತ ಶ್ರೀಮಂತರಿಗೆ ರೇಷನ್ ಕಾರ್ಡ್ ಕೊಡಲ್ಲ ಅಂತಾನೂ ಗೊತ್ತಿಲ್ಲ ಅವಳಿಗೆ. ದದ್ದಿ, ಹೊಟ್ಟ ದದ್ದಿ ಅವಳು. ಹೌದು ಅಮ್ಮ, ನಾನು ಹೋಗಿ ಅತ್ಗೆ ಅಂತ ಕೂಗಿದ ತಕ್ಷಣ ಕರ್ಗೆ ಹೋದ್ರು. ರೇಷನ್ ಕಾರ್ಡ್ಗೆ ನೀವ್ ಹೆಸರು ಸೇರಿಸ್ಬೇಕು ಅಂದಿದ್ದಕ್ಕೆ ನಮ್ದೇ ಬಿಟ್ರು. ನಾವ್ ಎಷ್ಟೆಲ್ಲ ಯೋಚನೆ ಮಾಡಿದ್ವಿ, ಇವಳು ದೊಡ್ಡ ಜಾಣೆ, ನಮ್ ಪ್ಲಾನ್ ಎಲ್ಲ ಕಂಡಿಡ್ಬಿಡ್ತಾಳೆ ಅಂತ. ಅವಳು ಯಾವ ಸೀಮೆ ಜಾಣೇನೂ ಅಲ್ಲ. ಮದುವೆ ಟೈಮಲ್ಲಿ ಏನೋ ಒಂದು ಪ್ಲ್ಯಾನ್ ವರ್ಕೌಟ್ ಆಯಿತು ಅಷ್ಟೆ. ಆದರೆ ಇನ್ಮೇಲೆ ನಮ್ಮ ಮುಂದೆ ಅವಳ ಆಟ ಏನೂ ನಡೆಯೋದಿಲ್ಲ. ಈ ವಿಷಯನ ಆದಷ್ಟು ಬೇಗ ಸ್ನೇಹ ಹೇಳ್ಬೇಕು. ಹೇಳಿ ಆಂಟಿ. ಸ್ನೇಹ, ನೀನ್ ಸುತ್ತಮುತ್ತ ಏನಾದ್ರೂ ಸ್ವೀಟ್ಸ್ ಇದ್ರೆ ತೆಗ್ದು ಬಾಯ್ಲ ಹಾಕೋ. ಯಾಕ ಆಂಟಿ, ಎನಿ ಗುಡ್ ನ್ಯೂಸ್? ಸಿಹಿ ಸುದ್ದಿನಾ? ಕೇಳ್ತೀಯಾ? ನಮ್ ದಿನಗಳು ವಾಪಸ್ ಬರ್ತಾ ಇದೆ ಸ್ನೇಹ. ನಾವ್ ಅನ್ಕೊಂಡ್ ಹಾಗೆ ಈ ಪ್ರೇಮನ ಒದ್ದು ಮನೆಯಿಂದ ಆಚೆ ಹಾಕೋದು ಮಾತ್ರ ಅಲ್ಲ, ಜೈಲಿಗೆ ತಳ್ಳಿ ನಿನ್ಗೆ ರಾಮ್ಗೆ ಮದ್ವೆ ಮಾಡೋ ದಿನ ದೂರ ಇಲ್ಲ. ಏನ್ ಹೇಳ್ತಿದ್ದೀರಾ ಆಂಟಿ? ಯಾಕೆ ಇಷ್ಟೊಂದು ಖುಷಿಲಿದ್ದೀರಾ? ಡಿವೋರ್ಸ್ ಪೇಪರ್ಸ್ಗೆ ಆ ಪ್ರೇಮ ಸೈನ್ ಮಾಡ್ಬಿಟ್ಲು. ವಾವ್ ಆಂಟಿ, ಸೂಪರ್. ನೀವ್ ಇಷ್ಟು ಬೇಗ ಸೈನ್ ತಗೋತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅವಳಿಗೆ ಗೊತ್ತೇ ಆಗ್ಲಿಲ್ಲ ಅಲ್ವಾ? ಆ ದದ್ದಿಗೆಲ್ಲಮ್ಮ ಗೊತ್ತಾಗತ್ತೆ. ನಿಂತರ ಓದ್ಕೊಂಡಿದ್ದಾಳ ಅವಳು, ಆದ್ರೂ ನನ್ ಮಗನ್ ಆಸೆ ಪಟ್ಬಿಟ್ಲು. ಇನ್ನವಳ ಆಸೆಗೆ ತಣ್ಣೀರೆರ್ಚಿ ಸೀದಾ ಜೈಲಿಗೆ ತಳ್ಳೋದೆ. ಅಯ್ಯೋ, ನನ್ಗಿದನ್ನೆಲ್ಲ ಕಲ್ಪನೆ ಮಾಡ್ಕೊಂಡ್ರೇನೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಆಂಟಿ? ಸರಿ ಸರಿ, ನಾವಿನ್ನೂ ಲೇಟ್ ಮಾಡೋದ್ ಬೇಡ. ನೀವ್ ಆದಷ್ಟು ಬೇಗ ಪೇಪರ್ಸ್ನ ನನಗೆ ಕಳಿಸಿ. ನಾನು ಲಾಯರ್ ಜಗಪತಿ ಅವ್ರಿಗೆ ಕೊಟ್ಟು ಬರ್ತೀನಿ. ಓಕೆ.
ಪಂಚಮಿ ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ? ನನ್ ಬಂಗಾರ. ಮುಡಿಗೆ ಹೂವಾಗ ಬಂದ್ಬಿಟ್ರೆ ಎಲ್ಲ ಸರಿ ಇರತ್ತೆ ನೋಡು. ನೀವ್ ನೆನೆಸ್ಕೊತಿದ್ದ ಹಾಗೆ ಬಂತು ಅತ್ತೆ. ಕಾವ್ಯ, ನೀನೇ ಹೂವ ಮುಡ್ಸ್ಬಿಡಮ್ಮ. ಸರಿ ಅತ್ತೆ. ಎಷ್ಟು ಚಂದ ಕಾಣಿಸ್ತಿದ್ಯಾ ಪಂಚಮಿ. ಅರೆ ಇದೇನಿದು, ಅಷ್ಟು ದೊಡ್ಡ ಬೊಟ್ಟು ಇಟ್ಕೊಂಡಿದ್ಯಾ? ಇರು. ನೋಡು, ಇವಾಗ ಪರ್ಫೆಕ್ಟ್ ಆಗಿದೆ. ನಿಜ ಕಾವ್ಯ, ಈಗ ನಮ್ ಪಂಚಮಿ ಮುಖದಲ್ಲಿ ಹೊಸ ಕಳೆ ಬಂದಿದೆ. ಅತ್ತೆ, ಹುಡ್ಗ ನೋಡಕ್ ಬರ್ತಾರೆ ಅಂದಾಗ್ಲೆ ನಮ್ ಹುಡ್ಗಿಗೆ ಹೊಸ ಕಳೆ ಬಂದಿದೆ. ಅರೆ, ನನ್ ನಾದ್ನಿ ನಾಚ್ಕೋತಾ ಇದ್ದಾಳಲ್ಲಪ್ಪ, ನಾಚ್ಕೆ ನಾಚ್ಕೆ. ಅತ್ತೆ, ಹುಡ್ಗನ್ ಕಡೆಯವ್ರು ಬರ್ತಿದಾರೆ ಅಂತ ಮೈಸೂರ್ ಪಾಕ್ ರೆಡಿ ಮಾಡಿದೀನಿ. ಇನ್ನ ಏನಾದ್ರೂ ಇದ್ರೆ ಹೇಳಿ, ಚಕ್ ಅಂತ ಮಾಡ್ಬಿಡ್ತೀನಿ. ಇವತ್ತಿಗೆ ಸಾಕಮ್ಮ. ನಿಜ ಹೇಳ ಪಂಚಮಿ, ಎಷ್ಟು ಮುದ್ದ ಕಾಣಿಸ್ತಿದೆ ಗೊತ್ತಾ? ನಮ್ ದೃಷ್ಟಿನೇ ಬೀಳೋ ಹಾಗಿದೆ. ಇರು, ಮೊದ್ಲು ದೃಷ್ಟಿ ತೆಗ್ದ್ಬಿಡ್ತೀನಿ. ನಾಯಿ ಕಣ್ಣು, ನಡೆ ಕಣ್ಣು, ಪಿಡೆ ಪಿಚಾಚಿ ಕಣ್ಣು, ಯಾರ ಕಣ್ಣು ನಮ್ ಹುಡ್ಗಿ ಮೇಲೆ ಬೀಳ್ದೆ ಇರ್ರಪ್ಪ. ತೂ ಮಾಡು. ಅಕ್ಕ, ನೀನ್ ಇವತ್ ಇವಳಿಗೆ ಎಷ್ಟೇ ದೃಷ್ಟಿ ತೆಗೆದ್ರು ಅಷ್ಟೇನೆ. ಯಾಕೆಂದ್ರೆ ಇವತ್ತು ನಮ್ ಪಂಚಮಿ ನೋಡಕ್ ಬರೋ ಹುಡ್ಗನ್ ಕಣ್ಣು ಬಿದ್ದೇ ಬೀಳುತ್ತೆ. ಏನೋ ಮಾದೇವ, ಏನ್ ಇಷ್ಟೊಂದು ಟೆನ್ಷನ್ ಇದೆಯಾ? ಮತ್ತಿನೇನ್ ಚಿಕ್ಕಪ್ಪ, ಗಂಡಿನ ಕಡೆಯವರು ಇಟ್ಟೊತ್ತಿಗಾಗ್ಲೇ ಬರ್ಬೇಕಿತ್ತು, ಇನ್ನೂ ಬಂದಿಲ್ಲ. ಬರ್ತೀನಿ ಅಂತ ಹೇಳಿದಾರಲ್ವಾ, ಹಾಗೆ ಒಂದ್ 10 ನಿಮಿಷ ಲೇಟ್ ಆಗುತ್ತೆ ಅಂತಾನೆ ಹೇಳಿದಾರೆ. ಇನ್ನೇನ್ ಬರ್ತಾರೆ ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಟೆನ್ಷನ್ ಆಗದೆ ಇರ್ತದ? ಅವ್ರು ಬರ್ತಿರೋದು ನನ್ ಪುಟ್ಟಕ್ಕನ್ ನೋಡಕ್ಕೆ. ಬ್ರೋಕರ್ ಏನೋ ಒಳ್ಳೆ ಮನೆತನ ಅಂತ ಹೇಳೋನೆ, ಆದ್ರೆ ನಾನು ಪಂಚಮಿ ಅವ್ರ ಅಣ್ಣ. ಅವ್ರನ್ನ ನೇರವಾಗಿ ನೋಡೋವರೆಗೂ ನನಗೆ ಸಮಾಧಾನ ಆಗಿಲ್ಲ. ಇಲ್ಲಿ ಇನ್ನೇನ್ ಬರ್ತಾರಲ್ಲ, ನೋಡುವಂತೆ ಬಿಡು. ಅಕ್ಕ, ಈ ಮಹಾದೇವ ತನ್ನ ತಂಗಿ ವಿಷಯದಲ್ಲಿ ಸಿಕ್ಕಾಪಟ್ಟೆ ಓವರಾಗಿ ಆಡ್ತಾನಲ್ಲಕ್ಕ. ಆಡ್ತಾನೆ ಆಡ್ದೆ ಇನ್ನೇನು ಮಾಡ್ತಾನೆ? ಸೀಮೆಗಿಲ್ದೇ ಇರೋ ಅಣ್ಣ, ಸೀಮೆಗಿಲ್ದೇ ಇರೋ ತಂಗಿ. ಇನ್ ಅವಳಿಗೆ ಬಾಯಿ ಬಂದಿದ್ರೆ ಇನ್ ಹೇಗಾಡ್ತಿದ್ನು? ಹುಲಿ, ಯಾವ್ದೋ ಕಾರ್ ಬಂತು ಅನ್ಸುತ್ತೆ, ಅವರೇ ಇರ್ಬೇಕು, ಬಾ. ಹೇಗಿದೆ ನಿಮ್ಮ ಹುಡುಗ ನೋಡೋದಕ್ಕೆ ಬಂದಿರೋ ಹುಡುಗಿ ಮನೆ? ಜೋರಾಗಿದೆ ಕಣಯ್ಯ. ಪರವಾಗಿಲ್ಲ, ಒಳ್ಳೆ ಮನೆ ಹುಡುಕಿಟ್ಟಿದ್ಯಾ. ಸರಿ ಸರಿ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. 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 ಪ್ರಯಾಣ ಎಲ್ಲ ಸಂದಾಗಾಯ್ತಾ? ಬನ್ನಿ ಒಳಗೆ. ಅತ್ತಿಗೆ ನಮಸ್ತೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊ. ಪ್ರಯಾಣ ಹೇಗಿತ್ತು? ಚೆನ್ನಾಗಿತ್ತು ಕಲ್ಯಾಣಿ ಅವರೇ. ಅಂದಾಗೆ ಅವರು ಶ್ರೀಧರ್ ಮೂರ್ತಿ, ನನ್ನ ಮೈದ್ನ. ನಮಸ್ಕಾರ. ಅವನು ನನ್ನ ದೊಡ್ಡ ಮಗ ಮಹಾದೇವ. ಅವನು ರಾಮ್, ನಮ್ಮ ಶ್ರೀಧರ್ ಮೂರ್ತಿ ಮಗ.
ಇದು ಪ್ರೇಮ, ರಾಮ್ ಹೆಂಡತಿ, ಅವಳು ಕಾವ್ಯ, ನಮ್ಮ ಮಹಾದೇವನ ಹೆಂಡತಿ. ಶ್ರೀಧರ್, ಮಹೇಶ್ವರಿಯಲ್ಲೇ? ಇಲ್ಲೇ ಇದ್ಲು, ಬಂದ್ಲು ನೋಡಿ. ಮಹೇಶ್ವರಿ, ಇವಳು ಮಹೇಶ್ವರಿ, ನಮ್ಮ ಶ್ರೀಧರ್ ಹೆಂಡತಿ. ಆಮೇಲೆ ಅವಳು ಪೂರ್ವಿ, ನಮ್ಮ ಶ್ರೀಧರ್ ಮಗಳು. ಅವನು ಕಿಟ್ಟಿ, ನಮ್ಮ ಮಹೇಶ್ವರಿ ತಮ್ಮ. ಓ, ಮಹೇಶ್ವರಿ ಅಂದ್ರೆ ನೀವೇನಾ? ಅಂದ್ರೆ ನಿಮ್ಗೆ ನಮ್ಮ ಮಹೇಶ್ವರಿ ಮೊದಲೇ ಗೊತ್ತಿತ್ತ? ಹಾಗೇನಿಲ್ಲ, ಹೆಸರು ಕೇಳಿದ್ವಿ ಅಷ್ಟೇ. ಏನು ಹೆಸರು ಕೇಳಿದ್ರ? ಅದೇ ಡಾಕ್ಟರ್ ರಾಮ್ ಅವರ ತಾಯಿ ಅಲ್ವೇ, ಅವರು ಸ್ವಲ್ಪ ಫೇಮಸ್ ಇದಾರಲ್ಲ, ಹಾಗಾಗಿ ಗೊತ್ತಿದೆ ಅಷ್ಟೆ. ಹಾಗೆ ಖುಷಿ ಆಯ್ತು ನೀವು ನಮ್ಮ ಮನೆಗೆ ಬಂದಿದ್ದು. ಮಾತಾಡ್ತಾರಿ, ಒಂದ್ ನಿಮಿಷ ಬಂದೆ. ಕಿಟಿ ಬಾ. ಅಕ್ಕ, ಇಲ್ಲಿಗೆ ಕರ್ಕೊಂಬಂದೆ. ನಾವು ಸ್ವಲ್ಪ ದೂರ ಇದ್ದಷ್ಟು ಒಳ್ಳೇದು ಕಣ. ಇಲ್ಲಿಂದಾನೇ ಅವ್ರ ಡ್ರಾಮಾ ಎಲ್ಲ ನೋಡೋಣ. ಎಲ್ರನ್ನೂ ಪರಿಚಯ ಮಾಡಿಸಿದ್ರಿ, ನಾವು ನೋಡಕ್ ಬಂದಿರೋ ಹುಡುಗಿನೇ ಕರೆಸ್ಲಿಲ್ವಲ್ಲ ನೀವು? ಈಗ್ಲೇ ಕರೆಸ್ತೇನೆ. ಪ್ರೇಮ, ಕಾವ್ಯ, ಹೋಗಿ ಪಂಚಮಿನ ಕರ್ಕೊಂಡ್ ಬನ್ನಿ. ಸರಿ ಅತ್ತೆ. ಬರ್ತಾಳೆ. ಅವ್ರು ನೋಡಿದ್ರೆ ನೀನವ್ರಿಗೆ ಮೊದಲೇ ಪರಿಚಯ ಇರೋ ಥರ ಇತ್ತಲ್ಲಕ್ಕ. ಈ ಮಾದೇವ ಮತ್ತೆ ಕಲ್ಯಾಣಿ ಪಂಚಮಿನ ಆ ದೊಡ್ಡ ಮನೆಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ವಿಶ್ವಾಸದಲ್ಲಿದ್ದಾರೆ. ಆದರೆ ಇವರಾಗಲೇ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ದಾರೆ. ಹೇಗೆ ಬತ್ತಿ ಇಡಬೇಕು, ಎಲ್ಲೆಲ್ಲಿ ಬತ್ತಿ ಇಡಬೇಕೋ ಸರಿಯಾಗಿಟ್ಟಿದ್ದೀನಿ. ಹಾಗಾದ್ರೆ ಈ ಮದುವೆ ನಡೆದಂಗೆ ನೋಡ್ತಾ ಇರು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ಇಟ್ಟಿರೋ ಬತ್ತಿ ಬೆಂಕಿಯಾಗಿ ಹತ್ಕೊಳತ್ತೆ. ಪಂಚಮಿ, ಹುಡ್ಗ ಚೆನ್ನಾಗಿದ್ದಾನೆ ಕಣೆ. ಹೌದು ಕಣೆ, ನಿಂದಂತ ಅವನು ಪರ್ಫೆಕ್ಟ್ ಜೋಡಿ ಆಗ್ತಾನೆ. ಹಾಗಂದ್ ಕೂಡ ನಾಚ್ಕೋತಾ ಇರೋದ್ ನೋಡು, ಕೊಳ್ಳಿ. ಸರಿ ಸರಿ, ಆಚೆ ಹೋದ್ ಕೂಡ್ಲೆ ಕಾಫಿ ಟ್ರೇ ಕೊಡ್ತೀನಿ, ಮೆತ್ತಗ್ ನಡ್ಕೊಂಡ್ ಬರ್ಬೇಕು, ಸರಿನಾ? ಸರಿ ಬಾ ಬಾ. ಚಿಕ್ಕಪ್ಪ, ಹುಡುಗ ಸಣ್ಣಗವನಲ್ವಾ? ಒಳ್ಳೆ ಹೀರೋ ಇದ್ದಂಗಿದ್ದಾನೆ. ನನ್ನ ತಂಗಿ ಏನು ಕಮ್ಮಿ, ಅವಳು ಹೀರೋಯಿನೇ. ಲೋ ರಾಮ, ಹುಡುಗ ಹೆಂಗ್ ಬಂದ? ಪಂಚಮಿಗೆ ಒಳ್ಳೆ ಜೋಡಿ ಆಯ್ತನ? ಪಂಚಮಿಗೆ ಇಷ್ಟ ಆಯ್ತನ? ಪಕ್ಕಾಣ ಪಂಚಮಿ ಹುಡುಗ ಇಷ್ಟ ಆಗ್ಬಿಟ್ರೆ ಇನ್ನೇನು, ಇಡೀ ಊರೇ ಬಾಯಿ ಬಿಟ್ಕೊಂಡು ನೋಡ್ಬೇಕು, ಹಂಗೆ ಮದುವೆ ಮಾಡೋಣ. ಅಫ್ಕೋರ್ಸ್ ಅಣ್ಣ, ತುಂಬ ಗ್ರ್ಯಾಂಡಾಗಿ ಮಾಡೋಣ. ಪಂಚಮಿ, ಬಾಮ ಕೂತ್ಕೋ. ಕೂತ್ಕೋ.